ಬಾಸು ಬರೀ 100 ರೂಪಾಯಿಲಿ ನಾನು 24 ಗಂಟೆ ಜೀವನ ಮಾಡ್ಬೋದಾ? ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಮಾಡ್ಬೋದು. ಬಟ್ ಒಂದು ಟ್ವಿಸ್ಟ್ ಇದೆ. ಏನದು? ಟ್ವಿಸ್ಟ್ ಏನಂದ್ರೆ ಫಸ್ಟ್ ಆ 100 ರೂಪಾಯಿನ ದುಡಿಬೇಕು. ಲೈಕ್ ಏನಾದ್ರು ಕೆಲಸ ಮಾಡಿ ಆಮೇಲೆ ಆ 100 ರೂಪಾಯಿಲಿ ಜೀವನ ಮಾಡ್ಬೇಕು. ಬನ್ನಿ ಫಸ್ಟ್ ಕೆಲಸ ಹುಡ್ಕೋಣ. ಬಟ್ ಆ 100 ರೂಪಾಯಿಗೆ ಯಾರು ತಾನೇ ಕೊಡ್ತಾರೆ ಬಾಸು? ಕೆಲಸ ಏನಾರ ಇದೆಯಾ? ಇಲ್ಲ, 100 ರೂಪಾಯಿಗೆ ಅಷ್ಟೇ. ಕೆಲಸ ಇದೆಯಾ ಏನಾದ್ರು? ವಿಡಿಯೋ ಯಾಕೆ ಮಾಡ್ತಾ ಇದೆಯಾ ಅಂದರೆ, ಅಲ್ಲ ವಿಡಿಯೋ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಏನೋ ಅವ್ರು ಓನರ್ ಬೈತಾರಂತೆ. ಸೊ ಇದನ್ನ ಅಲ್ಲಿಗೆ ಬಿಡೋಣ. ಅಣ್ಣ ಯಾರು ಕೆಲಸ ಇದೆಯಾ? ಯಾವುದೂ ಇಲ್ವಾ? ಯಾರು ಕೇಳಿದ್ರು ಇಲ್ಲ 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 ಅಂತವ್ರೆ ಹೊರತು ಹ್ಞೂ ಅಂತೂ ಅಂತ ಇಲ್ಲ. ಕೆಲಸ ಇದೆಯಾ? ಕೆಲಸ ಇಲ್ಲ ಅಣ್ಣ ಯಾರು ಕೆಲಸ ಇದೆಯಾ? ಕೆಲಸ ಇಲ್ಲಪ್ಪ. ನೋಡಿ ಅಣ್ಣ, ಬರೀ 100 ರೂಪಾಯಿಗೆ ಮಾತ್ರ. 100 ರೂಪಾಯಿ ಮಾತ್ರ. ಹಾಂ, 100 ರೂಪಾಯಿ ಇಟ್ಕೊಂಡು ಏನು ಮಾಡ್ತೀರಾ? ಕ್ಯಾಮ್ರಲ್ಲಿ ಇಟ್ಕೊಂಡಿದ್ದೀರಾ? ಅದನ್ನು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. 100 ರೂಪಾಯಿಗೋಸ್ಕರ ಏನಾದ್ರು ಕೆಲಸ ಮಾಡಬೇಕು. ಸೊ ಅದಕ್ಕೆ ಏನಾದ್ರು ನೋಡಿ, ಒಂದು 100 ರೂಪಾಯಿಗೋಸ್ಕರ ಏನಾದ್ರು ಕೆಲಸ ಆಗಿರೋ ಕೊಡಿ ಅಂತ. ಏನು ಕೊಟ್ಟರು ಮಾಡ್ತೀರಾ? ಏನು ಕೊಟ್ಟರು ಮಾಡ್ತೀನಿ. ಇದು ಎಲ್ಲ ಗ್ಲಾಸ್ ಎಲ್ಲ ತೊಳೆದಿರುತ್ತೆ. ಫೈನಲಿ ಕೆಲಸ ಏನೋ ಸಿಕ್ತು. ಬನ್ನಿ ಫಸ್ಟ್ ಕೆಲಸ ಮಾಡೋಣ. ಓಕೆ. ಅಂದಂಗೆ ಬಾಸು ನಾನು ನಮ್ಮ ಮನೇಲಿ ನಾನು ತಿಂದಿದ್ದ ಪ್ಲೇಟ್ನೇ ತೊಳಿತಾ ಇರಲಿಲ್ಲ. ಆದರೆ ಇಲ್ಲಿ 100 ರೂಪಾಯಿಗೋಸ್ಕರ ದುಡಿತಾ ಇದ್ದೀನಿ. ಅದಕ್ಕಾದ್ರೂ ನೀವು ನನಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಪ್ಲೀಸ್. ಎಲ್ಲ ಕ್ಲೀನಾಗಿ ಮಾಡಿದ್ರಾ? ಥ್ಯಾಂಕ್ ಅಣ್ಣ. ಸರಿ, ಓಕೆ. ಹಿಂಗೋ ಮಾಡಿ 100 ರೂಪಾಯಿ ದುಡ್ಡಿದ್ದೀನಿ. ಬಟ್ ತುಂಬ ಕಷ್ಟ ಆಯಿತು ಕೆಲಸ ಕೇಳೋದು. 100 ರೂಪಾಯಿ ಸಿಕ್ತು ಬಾಸು. ತುಂಬ ಖುಷಿ ಆಗ್ತಿದೆ. ಬಟ್ ಕೆಲಸ ಕೇಳಿ ಕೇಳಿ ಮತ್ತೆ ಕೆಲಸ ಮಾಡಿನೂ ಸಹ ಫುಲ್ ಸುಸ್ತಾಗೋಗಿತ್ತು. ಫಸ್ಟ್ ಬನ್ನಿ ಊಟ ಮಾಡೋಣ. ಊಟ ಅಲ್ಲ, ಸಾರಿ, ಟಿಫನ್. 30 ರೂಪಾಯಿಗೇನೋ ಟಿಫನ್ ಆಯಿತು ಬಾಸು. ಬಟ್ ಇನ್ನೂ ಕಮ್ಮಿಗೆ ಸಿಕ್ತಿತ್ತೇನೋ. ಬಟ್ ನೆಕ್ಸ್ಟ್ ಏನಪ್ಪ ಮಾಡೋದು ಟೈಮ್ ಪಾಸ್ಗೆ ಅಂತ ಮಾಲ್ಗೆ ಹೋಗಿ ಟೈಮ್ ಪಾಸ್ ಮಾಡೋಣ ಅಂತ ಐಡಿಯಾ ಬಂತು. ಬಜೆಟ್ ಇಲ್ದಿರೋ ಕಾರಣಕ್ಕೆ ನಡ್ಕೊಂಡು ಹೋಗೋಣ ಅಂದ್ಕೊಂಡೆ ಬಾಸು. ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಯಾರನ್ನಾರು ಡ್ರಾಪ್ ಕೇಳೋಣ ಅಂದ್ಕೊಂಡೆ. ಬಟ್ ಯಾರು ಡ್ರಾಪ್ ಕೊಡಲಿಲ್ಲ, ನಡ್ಕೊಂಡು ಹೋದೆ. ಮಾಲ್ ಎಂಟ್ರಿ ಆಗಿದ ತಕ್ಷಣ ಬಾಸು ಪಾಪ್ಕಾರ್ನ್ ಸ್ಮೆಲ್ಲು ಮೂಗಿಗೆ ಹೊಡಿತು. ತಿನ್ನೋಣ ಅಂದ್ಕೊಂಡ್ರೆ ಫ್ಯಾಮಿಲಿ ಪ್ಯಾಕ್ 35 ರೂಪಾಯಿ ಸಿಂಗಲ್ ಪ್ಯಾಕ್. ಔಟ್ ಆಫ್ ಮೈ ಬಜೆಟ್. ಹಾಗೆ ಮಾಲಲ್ಲಿ ಟೈಮ್ ಪಾಸ್ ಮಾಡ್ತಾ ಬಿಟ್ಟು ಎ ಸಿ ತಗೊಳ್ತಾ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೆ. ಹಾಗೆ ಟೈಮ್ ಪಾಸ್ ಮಾಡ್ತಾ ಊಟಕ್ಕೆ ಟೈಮ್ ಆಗಿದೆ ಗೊತ್ತಾಗಿಲ್ಲ ಬಾಸು. ಆಮೇಲೆ ಕಮ್ಮಿ ಬಜೆಟ್ಗೆ ಊಟ ಎಲ್ಲಿ ಸಿಗುತ್ತೆ ಅಂತ ಹುಡಿಕೊಂಡು ಹೋದೆ. 35 ರೂಪಾಯಿಗೆ ಊಟ ಮುಗೀತು. ಅನ್ನ ಸಾಂಬಾರ್ ಸೂಪರ್. ಹೊಟ್ಟೆ ಏನೋ ಫುಲ್ ಆಗಿತ್ತು. ಡೈಜೆಷನ್ ಆಗ್ಬೇಕಲ್ಲ, ಅದಕ್ಕೆ ವಾಕ್ ಮಾಡೋಣ ಅಂದ್ಕೊಂಡೆ. ನಡ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತು. ಅದಕ್ಕೆ 10 ರೂಪಾಯಿ ಟೀ ಕುಡ್ದೆ ಸ್ವಲ್ಪ ಎನರ್ಜಿ ತಗೊಳ್ಳೋಣ ಅಂತ. ಆಮೇಲೆ ಮತ್ತೆ ನಡೆಯೋಕೆ ಸ್ಟಾರ್ಟ್ ಮಾಡಿದೆ ಬಾಸು. ನಡೀತಾ ನಡೀತಾ ಫುಲ್ ಸುಸ್ತಾಗೋಯ್ತು. ಯಾರಾದ್ರೂ ಡ್ರಾಪ್ ಕೇಳೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಡ್ರಾಪ್ ಕೊಟ್ಟರು. ತುಂಬ ಖುಷಿ ಆಯಿತು. ಸರಿ ಬ್ರೋ, ಥ್ಯಾಂಕ್ ಯು. ಓಕೆ. ಸೊ ಅವ್ರ ಮನೆ ಇಲ್ಲೇ ಇರೋದಂತೆ. ಸೊ ಇಷ್ಟು ದೂರ ಡ್ರಾಪ್ ಮಾಡಿಕೊಟ್ರು. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಗ್ರೌಂಡ್ ಕಾಣಿಸ್ತು. ಸೊ ಇಲ್ಲೇ ಟೈಮ್ ಪಾಸ್ ಮಾಡೋಣ ಅಂತ ಫಿಕ್ಸ್ ಆದೆ. ಸೊ ಇವಾಗ ಊಟಕ್ಕೆ ಟೈಮ್ ಆಯ್ತು ಅಂತ ಊಟ ಹುಡ್ಕೋಣ ಅಂತ ಹೋದೆ. ಬಟ್ ಇದ್ದಿದ್ದೇ 25 ರೂಪಾಯಿ. 25 ರೂಪಾಯಿಲೇ ಹುಡುಕ್ಬೇಕಲ್ಲ ಬಾಸು. ದೋಸೆ 40 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಊಟ ಹುಡುಕ್ತಾ 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 25 ರೂಪಾಯಿಗೆ ಊಟನೇ ಸಿಗ್ತಾ ಇರಲಿಲ್ಲ ಬಾಸು. ಅದಕ್ಕೆ ನಾನು ಒಂದೇ ಒಂದು ಇಡ್ಲಿ ತಗೊಂಡೆ 15 ರೂಪಾಯಿಗೆ. ಆಮೇಲೆ 10